back to our YouTube channel, Chaitra Vlogs. So guys, ನಾವಿವತ್ತು ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇರೋದು ಇಕ್ಕೇರಿ ಅಘೋರೇಶ್ವರ ಟೆಂಪಲ್. ಸೊ ನಾವು ಹೋಗ್ತಾ ಇದ್ದೀವಿ ಸಾಗರದಿಂದ ಇಕ್ಕೇರಿ ತನಕ ಬಸ್ಸಲ್ಲಿ ಬಂದು ಈಗ ಇಕ್ಕೇರಿಯಿಂದ ಎಷ್ಟು 1 ಕಿಲೋಮೀಟ್ರಾ 1 ಕಿಲೋಮೀಟರ್ನ ನಡ್ಕೊಂಡು ಹೋಗ್ಬೇಕಂತೆ. ಏಯ್ ಹೋಗಲೇ ಹೋಗೋ ಮೆಂಟ್ಲು ನನ್ನ ಮಗ ತಲೆ ತಿಂತಾವನೆ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಸಾಂಗ್ ಹೇಳ್ಕೊಂತ ಹೋಗೋಣ. ಮ ಪ ದ ನಿ ಸ. ಓಕೆ ಓಕೆ. A few moments later. ಸವಿ ಸವಿ ನೆನಪು ಸಾವಿರ ನೆನಪು. ಹೋಗಿಲಿ ಕಟ್ಟಾನ ನಾನ್ ಕೇಳೇ ಇರ್ಲಿಲ್ಲ ಕಣಪ್ಪ. ಪಾತಾನೆ ಪಾಯಿಂದ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ. ಸ್ಟಾರ್ಟ್ ಮಾಡಿ ನಾವು ಹೇಳ್ಬೋದು. ನಾವು ಹೇಳ್ಕೊಂಡು ಪರವಶನಾದೇನು ಟೆನ್ಷನ್ ಒಂದು ಸಾರಿ ಕಣ್ಮುಂದೆ ಬಾರಿ ಹೋಗುವಾಗ ವ್ಯತ್ಯಾಸ ಇದೆ ಬೇಬಿ. ಆಯ್ತು ಆಮೇಲೆ ಸೊ ಗೈಸ್ ಬೇಕಾದ ಲಾಲಿಪಾಪ್ ನಾನು ಕೊಡಲ್ಲ. ಬರೀ ಡೌಗಳು ನಿಂದು. ನೀನು ತಿನ್ನೋದು ಬಿಟ್ರೆ ಮತ್ತೆ ಇನ್ನೇನು ಗೊತ್ತಿಲ್ಲ ಬಿಡು. ಎಸ್ ನಾವು ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟರ್ ಬಂದಿಲ್ಲ ಇದ್ದಾವೆ, ಆದರೆ ಮಾತಾಡೋಕ್ಕಾಗಲ್ಲ ನೋಡಿ. ರೋಡಲ್ಲಿ ಡ್ಯಾನ್ಸ್ ಮಾಡೋರು ಅಂದ್ರೆ ನಮ್ಮಂತಾರೆ ಚೆನ್ನಾಗಿ ಸಂಗ್ರಹ ಡ್ಯಾನ್ಸ್ ಮಾಡ್ಕೊತೀವಿ. ಕನ್ನಡವೇ ನಮ್ಮಮ್ಮ, ತೆಲುಗು ಚಿಕ್ಕಮ್ಮ. ಗೈಸ್ ಇದು ಫಾರ್ಮ್ ಹೌಸ್ ಮನೇನೋ ಗೊತ್ತಿಲ್ಲ, ಅದು ದೊಡ್ಡ ಇದೆ. ನನ್ನ ಮೊದಲನೇ ವಿಡಿಯೋದಲ್ಲಿ ಗೈಸ್ 7-8 ಜನ ನೋಡಿದ್ದಾರೆ. ತುಂಬ ಖುಷಿ ಆಯಿತು 7-8 ಜನ ನೋಡಿರೋದಕ್ಕೆ. ನಮ್ಮ ವಿಡಿಯೋ 7-8 ಜನ ನೋಡ್ತಾರೆ ಅಂತ ಹೇಳಿ. ನಾವು ಮಾಡಿರೋ ಮಂಗ ಆಟನೂ ನೋಡಿದ್ದಾರೆ. ನಾನೇ ಮಧ್ಯೆ ಬರ್ತೀನಿ ಹಂಗಾರೆ. ಅಲ್ಲಿ ಹೋದೆ ಆ ಕಡೆ ಬಂದ್ಲು, ಈ ಕಡೆ ಹೋದೆ ಈ ಕಡೆ ಬಂದ್ಲು. ಗೈಸ್ ನಾವಿನ್ನೇನು ಆಲ್ಮೋಸ್ಟ್ ರೀಚ್ ಆದ್ವಿ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ಯಾವುದೋ ಕೆರೆ ಇದೆ. ಈ ಫುಲ್ ವ್ಲಾಗ್ ನೋಡಿ. ನಾವೇನೇನು ಮಾಡಿದ್ದೀವಿ. ಮೊಟ್ಟೆ ತೊಗೊಂಡು ಹೊಡಿಬೇಡಿ. ಕೆಟ್ಟ ಕಮೆಂಟೆಲ್ಲ ಹಾಕಬೇಡಿ, ಒಳ್ಳೆ ಕಮೆಂಟ್ನ ಹಾಕಿ. ಜಸ್ಟ್ ಫನ್ನಾಗಿ ವೀಡಿಯೋ ಮಾಡ್ತಾಯಿದ್ದೀವಿ ಅಷ್ಟೇ. ನಾವು ಎಲ್ಲರೂ ಹೇಗೆ ವೀಡಿಯೋ ಮಾಡ್ತಾರೋ ನಾವೇ ಥರ ಒಂದು ಏನದು ಹೊಸ ಥರ ಟ್ರೈ ಮಾಡಿದ್ವಿ ಅಷ್ಟೇ. ನಮ್ಮ ಪ್ರೋತ್ಸಾಹ ಪ್ರೀತಿ ಎಲ್ಲ ಹೀಗೆ ಇರಲಿ. ಬೆಳ್ಳಕ್ಕೆ ಕಾಣ್ತಾ ಇದ್ದೀನಿ ನಾನು ಯಾಕೋ. ಗೈಸ್ ಅವಳು ಫಸ್ಟಿಂದನೂ ವೈಟ್ ಬ್ಯೂಟಿ. ಫೇರ್ ಆ್ಯಂಡ್ ಲವ್ಲಿ ಮಮ್ಮಿ ಅವ್ರದ್ದೆಲ್ಲ ಅಲ್ಲ, ಸಂತೂರ್ ಮಮ್ಮಿ ಅಲ್ಲ, ಅವ್ರು ಫಾರಿನ್ ರಿಟರ್ನ್ ಅವರಲ್ಲ. ಫಾರಿನ್ ರಿಟರ್ನ್. ಅಲ್ಲಿ ಕೆಳದಿನೂ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತೀವಿ ಅಂತ ಅನ್ಕೊಂಡಿದ್ವಿ ಗೈಸ್. ನೆಟ್ ಗೊತ್ತಿಲ್ಲ ಗೈಸ್, ಇದು ಇಕ್ಕೇರಿ ಕೆರೆ. ನಾವೀಗ ರೀಚ್ ಆಗಿದ್ದೀವಿ. ಹಿಂಗ ಇಲ್ಲಿ ನಡ್ಕೊಂಡು ಬರೋಕಾರೆ ನಾವು ನಡ್ಕೊಂಡು ಬಂದ್ವಿ ಅಂತ ಅನ್ಸಲ್ಲ. ಇದೆ ಬೋರ್ಡ್ ತೋರಿಸ್ತೀವಿ. ಅಲ್ಲೊಂದು ಕೆರೆ ಇದೆ ಗೈಸ್, ಇಲ್ಲಿ ಬಂದಿದ್ದೀವಿ. ನಾವು ಎಂಟ್ರಿ ಆದ್ವಿ. ಸೊ ಬನ್ನಿ, ಫಸ್ಟ್ ನಿಮಗೆ ಭಾರತೀಯ ಪುರಾತತ್ವ ಇಲಾಖೆಯಲ್ಲಿ ಏನೇನು ಹೇಳಿದ್ದಾರೆ ಅಂತ ತೋರಿಸ್ತೀನಿ, ನೀವೇ ಓದ್ಕೊಳ್ರಿ. ದೇವಸ್ಥಾನ ಪಕ್ಕ ಇದೆ. ಅದು ಬೇರೆ ಮಾಡ್ತೀನಿ ನಿಮಗೆ. ಇದು ನಂದಿ. ಆವಾಗಿನ ಕಾಲದಲ್ಲಿ ಇಲ್ಲಿ ಬೇಡ್ಕೊಂಡ್ರೆ ಕಿವಿ ಹತ್ರ ಹೇಳಿದ್ರೆ ಕಿವಿ ಹತ್ರ ಹೇಳಿದರೆ ನಿಜ ಆಗುತ್ತೆ ಅಂತ ಹೇಳ್ತಾ ಇದ್ರು.
ಅದ್ರ ಮೇಲೆ ಹತ್ತಂಗಿಲ್ಲ, ಈಗ ಅದು ನಿಷೇಧ ಮಾಡಿದ್ದಾರೆ ನೋಡಿ. ಬೇಕಾದ್ರೆ ಪೀಠದ ಮೇಲೆ ಹತ್ತಬಾರದು ಹಾಗೂ ನಂದಿಯ ಕಾಲೊಳಗೆ ನುಸಿಯಬಾರದು. ಅಲ್ಲಿ ಇರೋದಲ್ಲ ಇದು? ಗೈಸ್ ಎಲ್ಲರೂ ಈಗ ಫೋಟೋಶೂಟ್ ಮಾಡಿಸ್ಕೊಳ್ತಾ ಇದ್ದಾರೆ. ಅದೇ ಕ್ಯಾಮ್ರಾ ಏನಿಲ್ಲ, ಬರೀ ಫೋನಲ್ಲಿ ಅಷ್ಟೇ ಮಾಡಿಸ್ತಿದ್ದಾರೆ. ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ನಂದಿ. ನಾನು ಫುಲ್ ತೋರಿಸ್ತೀನಿ, ಆದಷ್ಟು ತೋರಿಸ್ತೀನಿ. ನೀವು ಇಲ್ಲಿ ಲೈಫಲ್ಲಿ ಒಂದು ಸಲಿನಾದರೂ ಬರಬೇಕು. ಗೈಸ್ ಫೋಟೋಶೂಟ್ ಅದು ಮುಗೀತು. ಈಗ ನೆಕ್ಸ್ಟ್ ನಾವು ದೇವಸ್ಥಾನದಾಗ ಹೋಗ್ತಾ ಇದ್ದೀವಿ. ಎಲ್ಲ ಕೂತಿರೋದು ಅಂದರೆ ಈ ದೇವಸ್ಥಾನನ ಡ್ರೋನ್ ಶೂಟ್ ಮಾಡೋಕ್ಕೆ ನಮ್ಮ ಹತ್ರ ಡ್ರೋನೇ ಇಲ್ಲ. ಆಗಿನ ಕಾಲದ್ರು ಈ ರಾಜರು ಅದು ಹೆಂಗೆ ಮೆಟ್ಲು ಹತ್ತಿದ್ರು ಏನೋ, ಇಷ್ಟು ದೊಡ್ಡ ಮೆಟ್ಲು. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಇಷ್ಟು 1 2 1 hour later. 2 ಅಡಿ ಮೆಟ್ಲಿದೆಯಲ್ಲ. ಏನಪ್ಪ ಅಂತಂದರೆ ಈ ದೇವಸ್ಥಾನದಲ್ಲಿ ಹಾವಿದೆ ಅಂತೆ, ತುಂಬ ವರ್ಷದಿಂದ ಇದೆಯಂತೆ. ಅದು ವರ್ಷದಲ್ಲಿ ಒಂದೇ ಸಲ ಅಂತ ಕಾಣಿಸೋದು. ಅದು ತುಂಬ ದೊಡ್ಡದು ಅಂತೆ. ಏನೋ ಗೊತ್ತಿಲ್ಲ, ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಹಾವಂಥದ್ದು. ಹಾಂ, ಇಲ್ಲಿ ನಿಧಿ ಇದೆ. ನಿಧಿನ ಕಾಯೋಕ್ಕೋಸ್ಕರ ನಾಗಪ್ಪ ಇದ್ದಾರೆ ಅಂತ ಹೇಳಿ ಸುದ್ದಿ ಅಷ್ಟೆ. ಅದು ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಹೇಳ್ತಾರೆ. ಇಲ್ಲಿಗೆ ಬಂದು ನಿಮಗೆ ಏನು ಅನ್ನಿಸ್ತಾ ಇದೆ? ನಿಮ್ಗೆ ಯಾಕೆ ಬೇಕದು? ಪಾಸಿಟಿವ್ ವೈಬ್ಸ್. ನಿಂಗೆ ಅನ್ನಿಸ್ತಾ ಇದೆ? ನೀನು ಬೇರೆದೇನಾದರೂ ಹೇಳು. भी उससे कुछ बोल नहीं पा रहा हूँ, हंस नहीं पा रहा हूँ. ಇನ್ನೂ ಸುತ್ತರ್ದಿಲ್ಲ ದೇವಸ್ಥಾನನ. ಮೊದಲು ಒಂಥರ ಸುಸ್ತಾಗಿಲ್ಲ ಅಲ್ಲ, 1 ಕಿಲೋಮೀಟ್ರ್ ನಡೆದಿದ್ದೀವಿ ಅಂತ ಅನಿಸಲೇ ಇಲ್ಲ. ವೀಡಿಯೋ ಮಾಡ್ಕೊಳ್ತೀನಿ. ಮುಟ್ಟು ಗೊತ್ತಾನೆ ಇದೆ ನಾನು. ಈ ಹಲ್ಲಿ ಕೂಡಬಾರ್ದಂತೆ. ಈ ಹಲ್ಲಿ ಕೂಡಿದಾಗ ಕಲಿಯುಗ ಅಂತ್ಯ ಆಗತ್ತೆ. ಚೇಳು ಈ ಹಲ್ಲಿನ ಹಿಡಿಯೋಕ್ಕೆ ಚೇಳು ಬರ್ತಾ ಇರೋದು. ಅದು ಐ ಥಿಂಕ್ ಬಂದಿದೆ ತಾನೆ, ಹತ್ರ ಬಂದಿದೆ ತಾನೆ. ಅಂದರೆ ಕಲಿಯುಗ ಅಂತ್ಯ ಆಗಕ್ಕೆ ಬಂದಿದೆ ಅಂತ ಅರ್ಥ. ಇದು ಎಲ್ಲಿಂದ ಇರ್ಬೋದು? ಬನ್ನಿ ಆ ಕಡೆ ಹೋಗೋಣ. ಈ ಕಡೆ ಹಿಂಗೆ ಹೋಗೋಣ ಬನ್ನಿ. ದೊಡ್ಡ ದಿವಸ ಅಲ್ಲಿದೆ ನೋಡು, ಅಲ್ಲೊಂದು ಚಿತ್ರ ಇದೆ. ಸಾರಂಗ ಅಂತಿದ್ದೀನಿ. ಹಾಂ, ಸಾರಂಗ ಮತ್ತು ಚಂದ್ರ ನೋಡು. ಅಲ್ವಾ, ತಲೆ ಹೇಳೋ ಅಲ್ಲ, ಇದೊಂದೇ ಕಲ್ಲು ಹೆಂಗೆ ಸಿಕ್ಕಿದಾತ ಅವರಿಗೆ? ಒಂದೇ ಕಲ್ಲಲ್ಲ, ಇದು ಬೇರೆ ಬೇರೆ ಕಲ್ಲು. ಅಂದರೆ ಕೆತ್ತನೆ ಮಾಡೋಕ್ಕೋಸ್ಕರ. ಇದು ಶಾಸನನೋ ಏನೋ ಗೊತ್ತಿಲ್ಲ, ಫುಲ್ಲು ಮಳೆ ನೀರಿಗೆಲ್ಲ ಕರ್ಗೋಗ್ಬಿಡುತ್ತೆ. ಇಲ್ಲಿದೆ ಇನ್ನೊಂದು ಇದ್ರ ಬಗ್ಗೆ ಸ್ಟೋರಿ ಇದ್ರೆ, ಆದರೆ ಅದು ಹೇಳಬಾರ್ದು, ಅದನ್ನು ಎಲ್ಲೂ ಹೇಳಬಾರ್ದು ಅಂತ ಹೇಳ್ತಾರೆ. ಇಲ್ಲಿ ಇದನ್ನು ಹೇಳಬಾರ್ದು, ಆ ಸ್ಟೋರಿನ ಹೇಳಬಾರ್ದು. ಇಲ್ಲಿ ನಿಂತ್ಕೊಂಡಲ್ಲ, ಎಲ್ಲೂ ಅದನ್ನು ರಿವೀಲ್ ಮಾಡಬಾರ್ದು ಅಂತ ಹೇಳ್ತಾರೆ. ಆ ಸ್ಟೋರಿನ ಗೊತ್ತಿಲ್ಲ ಅದು ಯಾಕಂದ್ರೆ ಹೇಳಬಾರ್ದು ಅಂತೇಳಿ. ಮತ್ತೆ ಹೇಳಬಾರ್ದು, ನಾನು ಫ್ರೀ ಇದ್ದಾಗ ಹೇಳ್ತೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? We are going to ಅಖಿಲಾಂಡೇಶ್ವರಿ ಟೆಂಪಲ್. ಇಲ್ಲಿ ಇದು ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲೂ ಹಳೆ ಕಾಲದ ದೇವಸ್ಥಾನಗಳು ಎಲ್ಲ ಕಡೆ ದೇವಸ್ಥಾನದಲ್ಲೂ ನೆಲದ ಮೇಲೆ ಇರುತ್ತೆ, ಇಲ್ಲ ಒಂದು ಗೋಡೆ ಮೇಲೆ ಇರುತ್ತೆ. ಬಾಗಿಲಲ್ಲಿ ಆ ಕಡೆ ಅಥವಾ ಈ ಕಡೆಯಲ್ಲಿ ಇರುತ್ತೆ ಹೆಚ್ಚಿನ ಪಕ್ಷ. ತುಂಬ ಕಡೆ ಇದೆ. ಸೈಡಲ್ಲಿ ಮಾತ್ರ ವಿಘ್ನ ವಿನಾಶಕನ ಹಾಕಿದ್ದಾರೆ, ಇನ್ನೊಂದು ಸೈಡಲ್ಲಿ ಇಲ್ಲ.
ಆದಷ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ. ನಾವು ಚಿಕ್ಕವರಿದ್ದಾಗ ನಮ್ಮ ಏರಿಯಾದವರೆಲ್ಲ ಸೇರಿಕೊಂಡು ಇಲ್ಲಿ ಬಂದಿದ್ದು, ಅಲ್ಲಿ ಕುತ್ಕೊಂಡು ಗೋಬಿ ಎಲ್ಲರ ಮನೆಯಿಂದ ಏನೇನೋ ಮಾಡ್ಕೊಂಬಂದ್ರು. ಕವಿತಾ ಅಂತ ಅಲ್ಲಿ ಮೇಲ್ಗಡೆ ಮೀನಿದೆ, ಮೇಲೆ ಹಾಂ ಫುಲ್ ಇಲ್ಲಿ 2 ಮೀನು. ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಲಿಪ್ ಕಿಸ್ ನಾಟ್ಯ ಶಾಕುಂತಲೇನೋ ಯಾರೋ ಇದ್ದಾರೆ ಇಲ್ಲಿ, ಯಾರು ಅಂತ ಗೊತ್ತಿಲ್ಲ. ಅಲ್ಲಿ ಮೇಲೆ ಟಾಪಲ್ಲಿ ಇಲ್ಲಿ ನೋಡೋ ಅಂಥ ವಿಷಯಗಳು ತುಂಬಾ ಇದೆ. ಆದರೆ ನಾವು ಬರೀ ಮೇಲ್ ನೋಡ್ತಿದ್ವಿ ಹೊರತು ಕೆಳಗೆ ನೋಡ್ತಿಲ್ಲ. ಕೆಳಗೂ ಮಾಡಿದ್ವಿ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ನೋಡಲ್ಲ ಅಂತವಲ್ಲ ಫುಲ್ ಎಲ್ಲ ಟೈಪ್ ಅದು ಎಲ್ಲ ಹಿಡ್ಸಲ್ಲೂ ಇದೆ. ಇಲ್ಲೂ ಕೂಡ ಇದೆಯಾ? ಇಲ್ಲ ಮಾಡಿದ್ದಾರೆ. ಇಲ್ಲೆಲ್ಲ ಡಿಸೈನೇ ಇಲ್ಲ, ಫುಲ್ ಖಾಲಿ ಡಿಸೈನ್ಸ್. ಏನು ಬುಸುಕ್ಕಂತ ಒಂದೇ ಸಲ ಹಾವೆದ್ದು ನೋಡೋಕು. ಇದು ಇಲ್ಲೂ ಕೂಡ ಪೂಜೆ ಮಾಡ್ತಾರೆ. ಹಾಂ, ಪಾದ ಕೆತ್ತಿ ಬಿಟ್ಟಿರೋದು. ಇದೇನಿದು? ಯಾರ ಪಾದ ಅದು? ಗೊತ್ತಿಲ್ಲ. ಅಲ್ಲ, ಇದು ಕೆತ್ತಿ ಬಿಟ್ಟಿರೋದು ಅಥವಾ ಅದಾಗೆ ಅದು ನಾಶ ಆಗಿರೋದು ಒಂದು ಗೊತ್ತಿಲ್ಲಲ್ಲ. ಇಲ್ಲಿದೆ, ಇಲ್ಲೊಂದಿದೆ. ಐ ಥಿಂಕ್ ಇದು ನಾಶ ಆಗಿರೋದಿರಬೇಕು. ಇಲ್ಲ, ಇದು ಕೆತ್ತಿ ಹಾಕಿದ್ದಾರೆ. ಇದು ಮಾತ್ರ ಅವಾಗಿಂದೆ ಕಣೆ. ಇದು ಅವಾಗಿಂದೆ. ಇದು ಕೃಷ್ಣನಿಂದು ಕಪ್ಪು ಕಲ್ಲುಗಳು. ಇದು ರಿಯಲ್ಲ? ಅದೇ ಎಲ್ಲ ಕಲ್ಲಿಂದ. ಹಾಂ, ಹೆಣ್ಮಗಳು ಕಾಲಿಗೆ ಹಂಗಿಲ್ಲ. ಆಗಿನ ಕಾಲದಲ್ಲಿ ಗಂಡು ಮಕ್ಕಳು ಕಾಲಿಗೆ ಉಂಗುರ ಹಾಕ್ತಿದ್ರು. ಹೌದಾ? ಬಟ್ ಆದರೆ ಹೆಣ್ಮಗಳದ್ದು ಅನ್ಕೊಂತೀನಿ. ಇದು ಅಲ್ಲ, ಕಾಲುಂಗ್ರ ಇದೆ ಅಲ್ಲ, ಅದು ಹಂಗೆ ಏನಾದರೂ ಆಗಿರ್ಬೇಕು. ಇಲ್ಲ ಒಂಥರ ಇದು ನೋಡ್ಕೊಂಡೆ. ಇಲ್ಲಿ ಇಷ್ಟೊಂದು ನಾಶ ಆಗಿದೆ. ಎಸ್, ಇದು ಚೆನ್ನಾಗಿದೆ. ಇಷ್ಟೆಲ್ಲ ಉಳಿದಿದೆ, ಅದು ಉಳಿದಿರೋದು. ನಮ್ಮ ಮಕ್ಳು ಕಾಲದಾಗ ಏನೂ ಇರೋಲ್ಲ. ನೀನು ನಮ್ಮದೇ ಇನ್ನೂ ಫ್ಯೂಚರ್ ಮುಗ್ದಿಲ್ಲ, ಇನ್ನು ನಮ್ಮ ಮಕ್ಕಳು ಅಂಟ್ಲು ಉಳಿದು. ನಮ್ಮ ಮಕ್ಳು ಇನ್ನು 30 ವರ್ಷಕ್ಕೆ ಬರ್ತವೆ. ಮತ್ತೆ ನಂಗೆ ಹೇಳಿಲ್ಲ, ನಮ್ಗೆ ಗೊತ್ತಾಗ. ದೇವಸ್ಥಾನದೊಳಗಡೆ ವಿಡಿಯೋ ಮಾಡೋಂಗಿಲ್ಲ, ದೂರದಿಂದಲೇ ತೋರಿಸ್ಬೋದು ಅಷ್ಟೇ. ಗೈಸ್, ಫೈನಲಿ ನಾವೆಲ್ಲ ನೋಡ್ಕೊಂಡು ಬಂದ್ವಿ, ಆದಷ್ಟು ವಿಡಿಯೋ ಮಾಡಿದ್ದೀವಿ. ಟ್ರೆಕ್ಕಿಂಗ್ ಮುಗೀತು, ಮನೆಗೆ ಹೋಗ್ಬೇಕು. ಫುಲ್ ಕಾಲು ಬರ್ತೈತೆ. ಹೊಟ್ಟೆ ನಡಿಬೇಕು. ಫಸ್ಟ್ ನಾನು ಹೊಟ್ಟೆ ಹಾಕೋಣ ಬರ್ರಿ. ಇನ್ನು 2 ಕಿಲೋಮೀಟ್ರ್ ನಡೆಯೋದಿದೆ, ಮತ್ತೆ ಮನೆ ಹೋಗ್ಬಿಟ್ಟು ನಾನು ಫಸ್ಟ್ ನಾವೀಗ ಒಂದು ಬಾಟ್ಲು ನೀರು ತೊಗೊಂಡು ಕಂಟಿನ್ಯೂ ಮಾಡೋಣ. ಯಾರೋ ಹೇಳಿದ್ರು ತಿನ್ನೋದು ಈಗಿರೋದನ್ನ ಖಾಲಿ ಮಾಡ್ರಿ ಅಂತ ಹೇಳಿ. ನಾನು ಲಾಲಿಪಾಪ್ ಒಂದಿತ್ತು. ಈಗಿರೋದನ್ನ ಖಾಲಿ ಮಾಡ್ರಿ, ಆಮೇಲೆ ಬೇಡ ಅಂದಿದೆ. ಆರೆಂಜಾ? ಮ್ಯಾಂಗೋ ಇಲ್ವಾ? ಅಷ್ಟೇ ಇಷ್ಟೇನಾ? ಸಾಕು. ನಿಂಗೇನಾದ್ರು ಬೇಕಾ? ಇದು ಎಲ್ಲ ಅದಕ್ಕಾಗಿ ನೀರು ಕುಡಿತಿದ್ದೀನಿ. ನೀರು ಕೊಡು ನನಗೆ. ಹಾಂ, ಅದು ಕೊಡು. ತಗೊಳ್ಳೆ. ಕೈಯ ತಗೊಳ್ಬೇಕು. ನಯನ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಸೊ ಗೈಸ್, ನಮಗೇನೋ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ನಾವೀಗ 1 ಕಿಲೋಮೀಟ್ರ್ ಜರ್ನಿ ಮಾಡಿಬಿಟ್ಟು ನೆಕ್ಸ್ಟು ಮತ್ತೆ ಬಸ್ ಹತ್ಕೊಂಡು ಮನೆಗೆ ಹೋಗಬೇಕು.
ಇಲ್ಲಾಂದ್ರೆ ವಾಕೆ ನಡ್ಕೊಂಡೇ ಹೋಗೋದು. ಹಾಂ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಪೋರ್ಟ್ ಮಾಡಿ, ಇನ್ನೂ ಹೆಚ್ಚು ವೀಡಿಯೋಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮ ಸಪೋರ್ಟ್ ಇದ್ದರೆ ನಾವು ವೀಡಿಯೋ ಮಾಡ್ಬೋದು. ಏನಾದ್ರು ಮಿಸ್ಟೇಕ್ ಇದ್ರೆ ಮಟ್ಟ ತಗೊಂಡು ಮಾತ್ರ ಹೊಡಿಬಿಡಿ. ನಮ್ಮ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ನೀವು ಯಾರೆಲ್ಲ ಇಲ್ಲಿಗೆ ಬಂದಿದ್ದೀರಾ ಅನ್ನೋದನ್ನ ನಮಗೆ ಕಮೆಂಟ್ ಮಾಡಿ. ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತಲೂ ಶೇರ್ ಮಾಡಿ. ಸೊ ಮತ್ತೆ ಒಂದು ಕಿಲೋಮೀಟರ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋ ನೋಡ್ಬಿಟ್ಟು ಅಂತ ಕೆಳಗಡೆ ಕೊಟ್ಟಿರೋ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.